ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಲ್ಲದೆ ಗುರಿಯಿಲ್ಲ ಎನ್ನುವಂತೆ ಪ್ರತಿಯೊಬ್ಬರ ಜೀವನವು ಗುರುವಿನಿಂದ ರೂಪುಗೊಂಡು ಬೆಳೆದು ಹೆಮ್ಮರವಾದಾಗ ಅದನ್ನು ಕಂಡು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಹಿರಿ ಹಿಗ್ಗುವ ಗುಣ ಗುರುಗಳದ್ದು. ತನ್ನ ಜ್ಞಾನ, ಪ್ರೀತಿ, ಮಮತೆ, ವಾತ್ಸಲ್ಯಗಳನ್ನು ಧಾರೆ ಎರೆದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಭವ್ಯ ಭವಿಷ್ಯವನ್ನು ರೂಪಿಸಿ ದೇಶದ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆ ನೀಡುತ್ತಿರುವ ಗುರುವೃಂದ ಸದಾ ಪ್ರಾತಸ್ಮರಣೀಯ. ಇಂತಹ ಗುರು ವಯೋನಿವೃತ್ತಿಯ ಅಂಚಿಗೆ ಬಂದು ನಿಂತಾಗ ಆಗುವ ನೋವು ವರ್ಣನಾತೀತ. ತನ್ನ ವೃತ್ತಿ, ತನ್ನ ಪ್ರೀತಿಯ ಶಾಲೆ ಹಾಗೂ ಮುದ್ದು ವಿದ್ಯಾರ್ಥಿಗಳ ಒಡನಾಟದಿಂದ ದೂರ ಉಳಿಯುವಂತೆ ಮಾಡುವ ಈ ನಿವೃತ್ತಿ ನಿಜಕ್ಕೂ ಬೇಡ ಎನಿಸಬಹುದು. ಇಂತಹ ನಿಸ್ವಾರ್ಥ ಶಿಲ್ಪಿಗಳಿಗೆ ಅಂಕೋಲಾ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಹಾಗೂ ಸಂಘದ ಸರ್ವ ಸದಸ್ಯರು ವಿಶ್ರಾಂತ ಶಿಕ್ಷಕರ ಮನೆಗೆ ಹೋಗಿ ಗುರು ಗೌರವ ಸಲ್ಲಿಸುತ್ತಿರುವುದು ಸಂಘದ ಈ ಕಾರ್ಯ ಶ್ಲಾಘನೀಯ. ವಿಶ್ರಾಂತ ಗುರುಮಾತೆಯರ ನಿವೃತ್ತ ಜೀವನ ಸುಖಮಯವಾಗಲಿ. ದೇವರು ನಿಮಗೆ ಆಯಸ್ಸು, ಆರೋಗ್ಯ, ನೆಮ್ಮದಿಯನ್ನು ನೀಡಲೆಂದು ಬಯಸಿ ಸಂಘ ನಿಮ್ಮನ್ನು ಅಭಿನಂದಿಸುತ್ತದೆ. ಧನ್ಯವಾದಗಳು.
ವಂದನೆಯೇ ಅಭಿನಂದನೆಯೇ ಗುರಿಯನ್ನು ತೋರಿದ ಗುರುಗಳಿಗೆ. ವಂದನೆಯೇ ಅಭಿನಂದನೆಯೇ ಮರೆತರು ಮರೆಯದ ಈಗಳಿಗೆ. ನಮ್ಮಯ ಕಣ್ಣಲ್ಲಿ ನಾಳೆಯ ಸುಂದರ ಭಾರತವನ್ನೇ ಕಂಡವರು. ಕಲಿಸುತ್ತ ಕನ್ನಡ ಕಸ್ತೂರಿಯನು ಪ್ರತಿಫಲ ಬಯಸದೆ ಹೊರಟವರು. ಮರೆಯಲು ಸಾಧ್ಯವೇ ನಿಮ್ ಹೆಸರು. ವಂದನೆಯೇ ಅಭಿನಂದನೆಯೇ ವಂದನೆಯೇ ಅಭಿನಂದನೆಯೇ ಗುರಿಯನ್ನು ತೋರಿದ ಗುರುಗಳಿಗೆ. ಅಮ್ಮನ ಪ್ರೀತಿಯ ಅಪ್ಪನ ನೀತಿಯ ಬೆರೆಸಿ ಒಳಿತನು ಹೇಳುವರು. ಗಳಿಸಿದ ಆಸ್ತಿಯ ತಿಳಿಯದೆ ಕಳೆದರು, ಅಳಿಯದ ವಿದ್ಯೆಯ ನೀಡಿದರು. ಬಡವ ಬಲ್ಲಿದ ಎನ್ನದೆ ಎಲ್ಲರೂ ಸ್ನೇಹದಿ ಬೆಳೆಯಿರಿ ಎಂದವರು. ತಿಳಿಯದೆ ಶಿಷ್ಯರು ಮಾಡುವ ತಪ್ಪನು ಕ್ಷಮಿಸುವ ದೇವರ ಗುಣದವರು. ಬದುಕಿಗೆ ಹಿನ್ನುಡಿ ಗೆಲುವಿಗೆ ಬೆನ್ನುಡಿ ಗುರುಗಳೇ ನೀವೇ ಬರೆದವರು. ಮರೆಯಲು ಸಾಧ್ಯವೇ ನಿಮ್ ಹೆಸರು. ವಂದನೆಯೇ ಅಭಿನಂದನೆಯೇ ವಂದನೆಯೇ ಅಭಿನಂದನೆಯೇ ಗುರಿಯನ್ನು ತೋರಿದ ಗುರುಗಳಿಗೆ.